ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಲ್ಪತರು ಕನ್ನಡತಿ ಭೂಮಿಕಾ ದೊಡ್ಡಯ್ಯ. ಶರನ್ನವರಾತ್ರಿಯ 3ನೇ ದಿನ ಇವತ್ತು ದುರ್ಗಾದೇವಿಯ 3ನೇ ರೂಪವಾದ ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಲಾಗುತ್ತೆ. ಈ ದೇವಿಯು ಪಾಪಗಳ ಸಂಹಾರಕಿ ಅಂತ ಕೂಡ ಪರಿಗಣಿಸಲಾಗುತ್ತೆ. ಪೂಜೆ ಮಾಡಿದ ಭಕ್ತರಿಗೆ ಸಂತೋಷ, ಧೈರ್ಯ, ಸ್ಥೈರ್ಯವನ್ನ, ಅದೃಷ್ಟವನ್ನ ಕರುಣಿಸ್ತಾಳೆ ಈ ದೇವಿ ಅಂತ ನಂಬಲಾಗತ್ತೆ. ಇನ್ನು ಶರನ್ನವರಾತ್ರಿಯ 3ನೇ ದಿನದಂದು ಕಡು ನೀಲಿ ಬಣ್ಣದ ಬಟ್ಟೆಗಳನ್ನ ಧರಿಸಲಾಗುತ್ತೆ. ಚಂದ್ರಘಂಟಾ ದೇವಿ ಅಂತ ಏನು ಅಂತ ಕೇಳೋದಾದ್ರೆ, ತಮ್ಮ ಹಣೆಯಲ್ಲಿ ಗಂಟೆಯ ಆಕಾರದ ಚಂದ್ರನನ್ನ ಧರಿಸಿದ ದೇವತೆ ಚಂದ್ರಘಂಟಾ ದೇವಿ. ಆಕೆ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ಸದಾ ಸಿದ್ಧಳಾಗಿರ್ತಾಳೆ ಅನ್ನೋ ಅರ್ಥ ಕೂಡ ಬರುತ್ತೆ. ಇನ್ನು 3ನೇ ಕಣ್ಣನ್ನ ಯಾವಾಗ್ಲೂ ತೆರೆದಿರ್ತಾಳೆ. ಚಂದ್ರಘಂಟಾ ದೇವಿ ಅಂದ್ರೆ ಗಂಟೆಯ ಆಕಾರದ ಚಂದ್ರನನ್ನ ತನ್ನ ಹಣೆಯ ಮೇಲೆ ಧರಿಸಿರುವವಳು ಅನ್ನೋ ಅರ್ಥ ಬರುತ್ತೆ. ಚಂದ್ರಘಂಟಾ ದೇವಿಯನ್ನ ಪೂಜೆ ಮಾಡಿ ಓಂ ದೇವಿ ಚಂದ್ರಘಂಟೆ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡೋದ್ರಿಂದ ಇಷ್ಟಾರ್ಥ, ಧೈರ್ಯ, ಸ್ಥೈರ್ಯ ತುಂಬುತ್ತಾಳೆ ದೇವಿ ಅನ್ನೋದು ನಂಬಿಕೆ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಿಮ್ಮ ದಿನ ಶುಭವಾಗಿರ್ಲಿ. ನಾನು ಭೂಮಿಕಾ ದೊಡ್ಡಯ್ಯ.